ಒಂದು ಬರೆದು ಕಳಿಸ್ತಾರ ಇದು ಮಾರಬೇಕು ಅಂತ, ಅಂದ್ರೆ ನೀವು ಸಹಿ ಮಾಡಿ ಕಳಿಸ್ತೀರಿ, ಅಂದ್ರೆ ನೀವು ನೋಡುದಿಲ್ಲ, ಸಹಿ ಮಾಡಿಲ್ಲ ನೀವು ನೋಡ್ರಿ. ಒಂದ ನಿಮಿಷ ಮೇಡಮ್, ಈಗ ಸಹಿ ನಾ ಮಾಡಿಲ್ಲ, ಇದು ನನಗೆ ಸಂಬಂಧ ಇಲ್ಲ ಅನ್ನೋದು ಬರ್ದಿಲ್ಲ. ಯಾಕಂದ್ರೆ ಹಿಂದಿನ ಯಾವ ತಪ್ಪು ಮಾಡ್ರೆ ನೀವು ಚಾರ್ಜ್ ತಗೋತೀರಿ ಇಲ್ಲೋ ಎಷ್ಟು ಮತ್ತೆ ಹಿಂದಿನ ತಪ್ಪು ಮಾಡಿದ್ದು ನೀವು ಚಾರ್ಜ್ ಯಾಕೆ ತಗೊಂಡ್ರಿ? ಈಗ ಆ ಫೈಲ್ಗಳು 14 PID ಮಾಡ್ಯಾರಲ್ಲ, ಆ ವ್ಯಕ್ತಿ ಯಾರ್ರಿ? ಯಾವಾಗ ಕೊಟ್ಟಿರಿ? ಅಂದ್ರೆ ಮಹಾನಗರ ಪಾಲಿಕೆ ಗಮನಕ್ಕೆ ಬಂದಾಗ ನಿಮಗೆ ಹೇಳಿದಾಗ ನೀವು ನೋಟಿಸ್ ಕೊಡೋರ? ಹೆಸರೇನ್ರಿ ಅವಂದ ಅಧಿಕಾರಿ ಹೆಸರು ಯಾರ್ರಿ? ಅದಕ್ಕೆ ಹೇಳೋಣ, ಒಬ್ಬ ಅಥಾರಿಟಿ ಆಗ್ತಾನೆ, 4 ಮಂದಿ ಸಿಗ್ನೇಚರ್ ಆಗ್ಬೇಕು, ಒಬ್ಬಂಗೆ ಆಗ್ತದೆ. ಅವ್ರು ಏನದಾರ್ರಿ? ಅವಾಗ ಅಲ್ಲೇ ಬಿಲ್ ಕಲೆಕ್ಟರ್ ಆಗಿದ್ರು. ಆಮೇಲೆ ಪ್ರಶಾಂತ್ ಹನಗಂಡಿ ಉಪಾಡಳಿತಾಧಿಕಾರಿಗಳಾದಾಗ ಸರ್, ಅವಾಗ ಅವರು DC ರೆವಿನ್ಯೂ ಆಗಿದ್ರು ಸರ್ ಈ ಪೀರಿಯಡ್ ಅಲ್ಲಿ. ಮತ್ತೆ ARO ಮೇತ್ರಿ ಆಗಿದ್ರು ಸರ್. ಉಮಾ ಬೆಟಗೇರಿ ಅವರು ಅಲ್ಲಿನ RO ಆಗಿದ್ರು ಸರ್. ಸೈ ಎಲ್ಲರೂ ಮಾಡ್ಯಾರ್ರೆ. 6 ತಿಂಗಳಾಗಿ ಚರ್ಚೆ ಮಾಡತ್ತೇವೆ ಏನಂತ. ಒಂದು ಸೌತ್ MLA ಸಾಹೇಬರಾಗಲಿ ನಾವಾಗಲಿ ಚರ್ಚೆ ಮಾಡತ್ತೇವೆ. ಹಿಂದಿನ ಕೌನ್ಸಿಲ್ನಾಗ ಒಂದು ತೀರ್ಮಾನ ಕೊಟ್ಟರು ನಾವು, ಅಟೆಂಡ್ರೆಂಟ್ ಅದು ಮುಗುತ್ತಂದ್ರೆ ಅದು ಹ್ಯಾಂಡ್ಓವರ್ ತಗೋರಿ, ಅವೇನೋ ಮುಂದುವರಿಸಿದ್ರೆ ಅವನ ಮೇಲೆ FR ಮಾಡ್ರಿ ಅಂತ ಹೇಳಿದ್ರು. FR ಯಾಕೆ ಮಾಡಲಿಲ್ಲ ಅವನ ಮೇಲೆ? ಅಂದ್ರೆ ನಿಮ್ಗೆ ಅವ್ರಿಗೆ ಏನಾರ ಒಡನಾಟ ಐತೇನ್ರಿ? ನೀವು ಇರಾವು ಹುಬ್ಳಿ ಧಾರವಾಡನ್ಯಾಗ, ಮತ್ತು ಹುಬ್ಳಿ ಧಾರವಾಡ ಮನುಷ್ಯನ ಮೇಲೆ ಇಷ್ಟು ಪ್ರೀತಿ ಐತಂದ್ರೆ ನಮ್ಗೆ ಅಧಿಕಾರಿಗಳ ಮೇಲೆ ತಿಳಿವತ್ತರಲ್ಲ. ಅದಕ್ಕಾಗಿ ಇದು ಬರೀ ನಾವು ಚರ್ಚೆ ಮಾಡೋದು, ಅವರು ನೀವು ಹೋಗ್ರಿ, ನಾವು ಮಾಡ್ಕೊಂಡು ಹೋಗ್ತೇವೆ ಅದು ಈ ಥರ ಅಧಿಕಾರಿಗಳು ನಡ್ತಾರ. ಅದಕ್ಕೆ ಪೂಜೆ ಅವ್ರೆ ಇದು ಒಂದು ಹಂತಕ್ಕೆ ಬರ್ಬೇಕು. ಅಂದ್ರೆ ಇದು ಯಾರು ತಪ್ಪು ಮಾಡ್ಯಾರ, ಯಾರು ತಪ್ಪು ಆಗೈತೆ ಆ ಸಿಬ್ಬಂದಿನ ಹಿಡಿದು ಎಲ್ಲರನ್ನೂ ಒಂದು ರಿಲೀವ್ ಆಗ್ತಿತ್ತು, ಸಸ್ಪೆಂಡ್ ಆಗ್ತಿತ್ತು, ಅವ್ರ ಮೇಲೆ ಎನ್ಕ್ವೈರಿ ಆಗ್ತಿತ್ತು, ಏನಾಗ್ತಿತ್ತು ಒಂದು ಆದೇಶ ಮಾಡ್ರಿ. ಅಂದ್ರೆ ಇದು ಮಾಡಿದ ಬಳಕನ ಒಂದು ಅಧಿಕಾರಿಗಳು ಒಂದು ಒಳ್ಳೆ ನ್ಯೂಸ್ ಹೋಗ್ತೈತೆ, ಅವ್ರು ಕೆಲಸ ಮಾಡೋದು ನ್ಯೂಸ್ ಹೋಗ್ತೈತ್ರಿ. ಅದಕ್ಕೆ ಪೂಜಾ ಮಹಾಪುರ ಅವರೇ ಮತ್ತು ಇದು ಲೋಕಾಯುಕ್ತಕ್ಕೆ ಕಳಿಸ್ಬಿಡ್ರಿ. ನೀವು ಪೂಜಾ ಮಹಾಪುರ ಅವರೇ ಲೋಕಾಯುಕ್ತಕ್ಕೆ ಕಳಿಸ್ಬಿಡ್ರಿ. ಮತ್ತು ಇದು ಪದೇ ನಾವು ಚರ್ಚೆ ಮಾಡೋದು ಅಂದ್ರೆ ಇವ್ರಿಗೆ ನಗರ ಸೇವಕರು ಮತ್ತು MLAಗಳು ಸಾಹೇಬರು ಮಾತಾಡೋದಕ್ಕೆ ಇವ್ರಿಗೆ ಅಂದ್ರೆ ಅವ್ನು ಕಾಂಟ್ರಾಕ್ಟ್ ಭಾಳ ಮ್ಯಾಲಿನ್ಯವಾಗ್ಯ ನಾವು. ಅದಕ್ಕೆ ಇದು ಲೋಕಾಯುಕ್ತಕ್ಕೆ ಪ್ರಸ್ತಾವನೆ ಮಾಡ್ಬಿಡ್ರಿ.